ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರ, ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕು, ರಾಣೆಬೆನ್ನೂರು ತಾಲೂಕಿನ ಒಂದು ಗ್ರಾಮ, ಪುಟ್ಟ ಗ್ರಾಮ, ಗೋವಿಂದ ಬಡಾವಣೆ ತಾಂಡ ಅಂತೇಳಿ. ಅಲ್ಲಿ ಆ ತಾಂಡದಲ್ಲಿ ಕೂಲಿ ಮಾಡಿ ಜೀವನ ಮಾಡುವಂಥ ಜನ ಇರುವುದು. ಅಲ್ಲಿ ಈ ಹಿಂದೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಏನು ಅಂದರೆ, ಮಹಿಳೆ ವಾಸ ಇರಲಿಕ್ಕೆ ಮನೆ ಇರಲ್ಲ ಇತ್ತು, ಆದರೆ ತಗಡು ಒಂದು ಗೋಡೆ ಬಿದ್ದು ತುಂಬ ಅವ್ಯವಸ್ಥೆ ಆಗಿರೋ ಕಾರಣ ವಿಡಿಯೋ ವೈರಲ್ ಮಾಡ್ತಾರೆ. ನನಗೆ ಸುದೀಪ್ ಅಥವಾ ನಟ ದರ್ಶನ್ ಅವರ ಅಭಿಮಾನಿಗಳು ಸಾಧ್ಯವಾದರೆ ಸಹಾಯ ಮಾಡಿ ಅಂತ ಕೇಳ್ಕೊತಾರೆ ವಿಡಿಯೋದಲ್ಲಿ. ಆ ಸಮಯದಲ್ಲಿ ನಾಗರಾಜ್ ಸಾಲ್ಗೇರ್ ಅವರಿಗೆ ವಿಡಿಯೋ ಹೋಗುತ್ತೆ, ವಿಷಯ ಹೋಗುತ್ತೆ. ನಾಗರಾಜ್ ಸಾಲ್ಗೇರ್ ಯಾರು ಅಂತ ಪ್ರಶ್ನೆ ಮಾಡಿದರೆ, ಸೀಡ್ಸ್ ಕಂಪನಿಯ ಮಾಲೀಕರು. ಸತತವಾಗಿ 7-8 ವರ್ಷಗಳಿಂದ ಅವರ ಅಳಿಲು ಸೇವೆ ಅಂಥೇಳೇ ಸಾರ್ವಜನಿಕರಿಗೆ, ನೊಂದಂಥ ಮಹಿಳೆಯರಿಗೆ, ನೊಂದಂಥ ಜೀವಗಳಿಗೆ ಸಹಾಯ ಹಸ್ತ ಮಾಡ್ತಾ ಬರ್ತಾ ಇದ್ದಾರೆ. ಅನ್ನದಾತ ಸೇವಾ ಸಂಸ್ಥೆಯ ಅದೊಂದು ಟೀಮ್ ಇರುತ್ತೆ, ಎನ್ಕ್ವೈರಿ ಮಾಡ್ತಾರೆ, ವಿಷಯಗಳು ಶೇರ್ ಮಾಡಿಕೊಂಡು ಅವರಿಗೆ ಸಹಾಯ ಮಾಡ್ತಾರೆ. ಬನ್ನಿ ಕೇಳೋಣ. ಈಗ ಇಷ್ಟು ಖುಷಿ ಆಕೇತಂತಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ದೇವರು ಯಾವತ್ತೂ ಬರಲ್ಲ. ದೇವ್ರ ರೂಪದಲ್ಲಿ ನಾಗರಾಜ ಅಣ್ಣವ್ರಂಥವ್ರು ಬಂದು ನನಗೆ ಹೆಲ್ಪ್ ಮಾಡಿದ್ದಾರೆ. ಇಬ್ಬರು ಬಂದು ಹೆಲ್ಪಿಗೆ ಬರಲಿಲ್ಲ ಮೇಡಮ್. ಮತ್ತು ದರ್ಶನ್ ಸರ್ ಅಭಿಮಾನಿ, ಅದು ಅನ್ನದಾತ ನಾಗರಾಜ್ ಸರ್ ಅವ್ರು ಬಂದು ಇಷ್ಟೆಲ್ಲ ಮಾಡಿದ್ದಾರೆ. ಪ್ರತಿಯೊಂದು ಏನು ಖಾಲಿ ಆದರೂ ಅವರೇ ಎಲ್ಲದಕ್ಕೂ ದುಡ್ಡು ಕಳಿಸಿದ್ದಾರೆ. 50,000 ರೂಪಾಯಿ ನನಗೆ ಸಾಲ ಆಗಿರಲಿಲ್ಲ ಮೇಡಮ್, ಅದು ಸಾಕಾಗಿಲ್ಲ. ಇದು ಸುಮಾರು ಲಕ್ಷದ ಮೇಲೆ ಖರ್ಚು ಬಂದಿದ್ದೆ ಅವರಿಗೆ. ಅವ್ರು ಚಿಂತೆ ಮಾಡಬೇಡ ಅಕ್ಕ, ಎಷ್ಟೇ ಆಗಲಿ ನಾನು ನಿಮಗೆ ಕೊಡ್ತೀನಿ, ನೀವು ಮೊದಲು ಮನೆ ರೆಡಿ ಮಾಡಿಸ್ರಿ ಅಂತ ಧೈರ್ಯ ತುಂಬಿದ್ದಾರೆ ನಾಗರಾಜ್ ಅಣ್ಣವರು, ಅನ್ನದಾತ ಸಂಸ್ಥೆಯವರು. ಅವ್ರಿಗಂತರೂ ನಾನು ಮನಸ್ಪೂರ್ವಕವಾಗಿ ಧನ್ಯವಾದ ತಿಳಿಸ್ತೇನೆ. ಅವರು ಕುಟುಂಬಕ್ಕಂತರೂ ಚೆನ್ನಾಗಿ ದೇವ್ರು ಒಳ್ಳೇದು ಮಾಡಲಿ ಅಂತ. ಈಗ ಈ ಬಾಗ್ಲಾನೂ ಇರಲಿಲ್ಲ ನಮ್ಮ ಮನೆಗೆ, ಎಲ್ಲ ಅವರೇ ವ್ಯವಸ್ಥೆ ಮಾಡಿಸ್ಕೊಡ್ತಾ ಇದ್ದಾರೆ ಮೇಡಮ್ ಅವರು. ದರ್ಶನ್ ಸರ್ ಅಭಿಮಾನಿ ಎಲ್ಲರೂ ಫಂಕ್ಷನಿಗೆ ನಾನು ಅಲೌ ಮಾಡಿದ್ದೇನೆ, ಮೊನ್ನೆನೇ ಬರಬೇಕಂತ. ನಾನು ಯಾರು ಇಲ್ಲಿದ್ದು ಬಡವಿ ಶಶಿಕಲಾ, ದಯವಿಟ್ಟು ಎಲ್ಲರೂ ಹಾರೈಸ್ರಿ ನನ್ನ ಮನೆಗೆ ಬನ್ನಿ, ಎಲ್ಲರೂ ಬಂದು ಊಟದ ವ್ಯವಸ್ಥೆ ಇದೆ, ಮಾಡ್ಕೊಂಡು ಹೋಗಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಅನ್ನದಾತ ಸೇವಾ ಸಂಸ್ಥೆ ನಾಗರಾಜ್ ಸಾಲ್ಗೇರ್ ಅಂತ ಹೇಳಿ. ನಮಗೆ ಈ ಮ್ಯಾಟ್ರ್ ಹೆಂಗೆ ಗೊತ್ತಾಯಿತು ಅಂತಂದರೆ, ರೀಲ್ಸ್ ಮುಖಾಂತರ ನಮಗೆ ಗೊತ್ತಾಯಿತು. ಆ್ಯಕ್ಚುಲಿ ನಮ್ಮ ತೋಟದಲ್ಲಿ ಒಬ್ಬ ಲಂಬಾಣಿಸ್ ಹುಡುಗ ಕೆಲಸ ಮಾಡ್ತಾನೆ. ಆ ಹುಡುಗಗೆ ನಾವು ಕೇಳಿದ್ವಿ, ಅವ್ರು ಯಾರು ನೋಡಪ್ಪ, ನಮ್ಮ ಕಡೆದು ಏನಾಗತ್ತೆ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ. ಅದು ಎಕ್ಸ್ಪೆಷಲಿ ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ಸುದೀಪ್ ಸರ್ ಅಭಿಮಾನಿ, ದರ್ಶನ್ ಸರ್ ಅಭಿಮಾನಿ ಅಂತ ನಾವೇನಾದರೂ ಭೇದ ಭಾವ ಇಡಲಿಲ್ಲದೆ ಬಂದು ಅವ್ರಿಗೆ ಏನೋ ಹೆಲ್ಪ್ ಮಾಡ್ಬೇಕಂತ ಬಂದದ್ದು. ಅವಾಗ ಅವ್ರಿಗೆ ಒಂದು ಮಾತು ಕೇಳಿದ್ವಿ ನಾವು, ಏನಂತಂದರೆ, ಅಕ್ಕ ನಾವು ಹಿಂಗೆ ಬೇರೆ ಫ್ಯಾನ್ ಆದಂದರೆ ನಾವು ಮಾಡತ್ತಿರೋದು ಒಂದು ಒಳ್ಳೆ ಕೆಲಸ ಮಾಡಕತ್ತೀವಿ ಅಂತ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಹಣ ಮಾಡಿರಿ ಅಂತ ಹೇಳಿದ್ರು. ಹಾಗಾಗಿ ಎಲ್ಲರಿಗೂ ಏನು ಇಷ್ಟಪಡ್ತೇನೆ ಅಂತಂದರೆ, ಇಲ್ಲಿ ಯಾವ ಫ್ಯಾನ್ಸ್ ಗಿನ್ಸು ಆಮೇಲೆ ಹೀರೋಗಳಿಗೆ ಇದು ಮಾಡಿ ನೀವು ಎಲ್ಲರೂ ಜಗಳ ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನೊಂದು, ಈ ಮನೆಗೆ ನಾವು 50,000 ಕೊಟ್ಟಿದ್ವಿ. ಒಂದು ವಾರ ಬಿಟ್ಟು ತದನಂತರ ಅವ್ರು ನಮಗೆ ಫೋನ್ ಮಾಡಿದರು. ಫೋನ್ ಮಾಡಿದಾಗ ಅವ್ರು ಏನು ಹೇಳಿದ್ರು ಅಂದರೆ, ನಮಗೆ ಹಣ ನಮಗೆ ಅಮೌಂಟ್ ಸಾಲ್ದಾಗ್ತಾ ಇಲ್ಲ, ಆಮೇಲೆ ಯಾರೂ ನಮ್ಗೆ ಬಂದು ಹೆಲ್ಪ್ ಮಾಡ್ತಾಯಿಲ್ಲ, ಹೆಂಗೆ ಮಾಡ್ಬೇಕಂತ ಕೇಳಿದ್ರು. ಅವಾಗ ಅಕ್ಕ ನಿಮ್ಮ ದೇಶ ಖರ್ಚಾಗುತ್ತೆ, ನಾವು ಮಾಡ್ತೀವಿ, ನೀವು ಮಾಡಿ ಅಂತ ಹೇಳಿದೆ. ಹಾಗಾಗಿ ಅವರು ಈ ಮನೆಯೆಲ್ಲ ಮಾಡಿದರೆ ಅವ್ರ ಹುಡುಗರೆಲ್ಲ ಭಾಳ ಖುಷಿಯಾಗಿದ್ದಾರೆ. ನಮಗೂ ಅದೇ ಖುಷಿ, ಅವರು ತಾಯಿ ಮಕ್ಕಳು ಚೆನ್ನಾಗಿ ನಕ್ಕಂತ ಇದ್ದೆ ಅಂದರೆ ನಮಗೆ ಒಂದು ಒಳ್ಳೆಯದಾಗುತ್ತೆ ಅಂತ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.